ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು 9 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ದು. ನೆಕ್ಸ್ಟ್ ಅದರ ಕಂಟಿನ್ಯೂಷನ್ 10th ಪ್ರಾಬ್ಲಮ್. ಈ 10th ಪ್ರಾಬ್ಲಮ್ನ ನಿಮಗೆ ಇವಾಗ ನಿಮ್ಮ ಸೀನಿಯರ್ಸ್ ಬರೆದಿದ್ರಲ್ಲ ಎಕ್ಸಾಮ್ಸ್, ಅದರಲ್ಲಿ ಮಾರ್ಚ್ 2020ನಲ್ಲಿ 5 ಮಾರ್ಕ್ಸ್ಗೆ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಇದು 5 ಮಾರ್ಕ್ಸ್ ಕ್ವಶನ್. ನೀವು ತುಂಬಾ ಈಸಿಯಾಗಿ ಇದನ್ನ ಆನ್ಸರ್ ಮಾಡಬಹುದು. 5 ಮಾರ್ಕ್ಸ್ ಕ್ವಶನ್ ಅನ್ನ ಏನ್ ಕೊಟ್ಟಿದ್ದಾರೆ? 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಎ ಬಿ ಸಿ, ಆರ್ಡರ್ ಆಫ್ ಎ ಬಿ ಸಿ ಆರ್ 3 x 3. A 1 2 minus 3 5 0 2 1 minus 1 1. B matrix 3 minus 1 2 4 2 5 2 0 3. And then C matrix 4 1 2 0 3 2 1 minus 2 3. Then compute A plus B and B minus C. ಅದರ ಜೊತೆಗೆ and also verify that A plus B minus C is equal to A plus B minus C. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ನೀವು ಏನ್ ಮಾಡ್ತೀರಾ ಅಂತಂದ್ರೆ, ಎ ಬಿ ಸಿ ಮ್ಯಾಟ್ರಿಸಸ್ ನ ಕೊಟ್ಟಿದ್ದಾರೆ. ಎ ಪ್ಲಸ್ ಬಿ ಮತ್ತೆ ಬಿ ಮೈನಸ್ ಸಿ ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಫಸ್ಟ್ ಎ ಬಿ ಸಿ ಮ್ಯಾಟ್ರಿಸಸ್ ನ ಅವರೇ ಕೊಟ್ಟಿದ್ದಾರೆ. ನೀವೇನ್ ಮಾಡಬೇಕು ಅಂತಂದ್ರೆ, ಒಂದು ಲೈನ್ ಇಲ್ಲಿ ಎ ಬಿ ಸಿ 3 ಮ್ಯಾಟ್ರಿಕ್ಸ್ ಗಳನ್ನು ಕೂಡ ಬರೆದಿರ್ತೀರಾ. ಡೈರೆಕ್ಟ್ ಆಗಿ ಫಸ್ಟ್ ಒನ್ ಕ್ಯಾಲ್ಕುಲೇಟ್ ಮಾಡ್ತಾ ಇದೀನಿ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್ ನ ಬರ್ಕೊಳ್ತಾ ಇದೀವಿ. ಎ ಮ್ಯಾಟ್ರಿಕ್ಸ್ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಳ್ತೀವಿ. ಅದೆರಡನ್ನ ಸಮ್ ಮಾಡಿ ರಿಸಲ್ಟ್ ಬರೀತೀನಿ. ಎ ಮ್ಯಾಟ್ರಿಕ್ಸ್ ಅಂತಂದ್ರೆ 1 2 minus 3 and then 5 0 2 1 minus 1 1. ಬಿ ಮ್ಯಾಟ್ರಿಕ್ಸ್ ಅಂತಂದ್ರೆ 3 minus 1 2 4 2 5 and then 2 0 3. ಸಮ್ ಆಫ್ 2 ಮ್ಯಾಟ್ರಿಸಸ್ ಗೊತ್ತಿದೆ ನಿಮ್ಗೆ. ಕರೆಸ್ಪಾಂಡಿಂಗ್ ಎಲಿಮೆಂಟ್ ಗಳನ್ನ ಆಡ್ ಮಾಡ್ತೀರಾ. 1 ಗೆ 3 ನ ಆಡ್ ಮಾಡಿದಾಗ 4 ಬರುತ್ತೆ. 2 minus 1 ಅಂತಂದ್ರೆ 1 ಆಗುತ್ತೆ. minus 3 plus 2. 2 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ minus 1 ಬರುತ್ತೆ. ಸಿಮಿಲರ್ಲಿ 5 plus 4 9. 0 plus 2 2 ಆಗಿರುತ್ತೆ. 2 plus 5 ಅಂತಂದ್ರೆ 7 ಬರುತ್ತೆ. 1 ಗೆ 2 ನ ಆಡ್ ಮಾಡ್ತೀರಾ 3 ಬರುತ್ತೆ. minus 1 ಗೆ 0 ನ ಆಡ್ ಮಾಡಿದ್ರೆ minus 1 ಬರುತ್ತೆ. 1 ಗೆ 3 ನ ಆಡ್ ಮಾಡಿದಾಗ 4 ಬರುತ್ತೆ. ಇಷ್ಟನ್ನ ಬರೆದ್ರೆ ನಿಮ್ಗೆ 1 ಮಾರ್ಕ್ ಕೊಟ್ಟಿರ್ತಾರೆ. ಎ ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡಿದೀವಿ. ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು? ಬಿ ಮೈನಸ್ ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು, ಬಿ ಮ್ಯಾಟ್ರಿಕ್ಸ್ ನ ನೋಟ್ ಮಾಡ್ತೀರಾ. ಬಿ ಮ್ಯಾಟ್ರಿಕ್ಸ್ ಅಂತಂದ್ರೆ 3 minus 1 2 4 2 5 2 0 3. ಇದು ಬಿ ಮ್ಯಾಟ್ರಿಕ್ಸ್. ಮೈನಸ್ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಸಿ ಮ್ಯಾಟ್ರಿಕ್ಸ್ ನ ನೋಟ್ ಮಾಡ್ತೀರಾ. ಸಿ ಅಂತಂದ್ರೆ 4 1 2 0 3 2 ಅಂಡ್ ದೆನ್ 1 minus 2 3. ಈ ತರ ಇದೆ. ಸಬ್ಟ್ರಾಕ್ಟ್ ಮಾಡಿ ಎರಡು ಮ್ಯಾಟ್ರಿಸಸ್ ಗಳನ್ನು ಕೂಡ. ಇಲ್ಲಿ ಆಡ್ ಮಾಡಿದ್ರೆ ಇಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀರಾ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಗಳನ್ನ. 3 ನಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡಿದಾಗ -1 ಬರುತ್ತೆ. -1 ಅಂತಂದ್ರೆ -2 ಆಗಿರುತ್ತೆ. 2 minus 2 is nothing but 0. And then 4 ಅಲ್ಲಿ 0 ನ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಬರುತ್ತೆ. 2 minus 3 ಅಂತಂದ್ರೆ 2 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ -1 ಬರುತ್ತೆ. 5 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರುತ್ತೆ. 2 ನಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ. 0 minus of minus plus 2 ಇದೆ. 2 ನ ಹಾಗೆ ಕ್ಯಾರಿ ಮಾಡ್ತೀವಿ. 3 minus 3 ಅಂತಂದ್ರೆ ಆ ವ್ಯಾಲ್ಯೂ 0 ಆಗಿರುತ್ತೆ. ಈ ತರ ಆಯ್ತು ಮ್ಯಾಟ್ರಿಸಸ್. ಇವೆರಡು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಾಗಿದೆ. ಇವಾಗ ನೆಕ್ಸ್ಟ್ ವೆರಿಫೈ ಮಾಡಬೇಕು. ಏನನ್ನ ವೆರಿಫೈ ಮಾಡಬೇಕು? ಎ ಪ್ಲಸ್ ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಸಿ ಅಂತ ವೆರಿಫೈ ಮಾಡಬೇಕು. ಫಸ್ಟ್ ಎಲ್ ಎಚ್ ಎಸ್ ತಗೋಣ. ಎಲ್ ಎಚ್ ಎಸ್ ಸೈಡ್ ಅಲ್ಲಿ ಯಾವ ತರ ಇದೆ ಅಂತಂದ್ರೆ, ದಟ್ ಈಸ್ ಎ ಪ್ಲಸ್ ಬಿ ಮೈನಸ್ ಸಿ ವ್ಯಾಲ್ಯೂ ತಗೊಳ್ತಾ ಇದೀವಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಆಲ್ರೆಡಿ ನೋ ದಟ್ ಬಿ ಮೈನಸ್ ಸಿ. ಬಿ ಮೈನಸ್ ಸಿ ಗೊತ್ತಿರುತ್ತೆ. ಎ ಅಂತಂದ್ರೆ ಅವರೇ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ಏನ 1 2 minus 3 5 0 2 1 minus 1 1. ಇದು ಎ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಸಿಂಬಲ್ ಪ್ಲಸ್ ಇದೆ, ಪ್ಲಸ್ ನ ಹಾಗೆ ನೋಟ್ ಮಾಡಿ. ಬಿ ಮೈನಸ್ ಸಿ ಮ್ಯಾಟ್ರಿಕ್ಸ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀರ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. -1 -2 0 and then 4 minus 1 3 1 2 0 ಆಗಿರುತ್ತೆ. ಇವೆರಡನ್ನ ಆಡ್ ಮಾಡ್ತೀರಾ. ಆಡ್ ಮಾಡಿದಾಗ 1 ಪ್ಲಸ್ ಆಫ್ -1 ಅಂದ್ರೆ 1 minus 1 0 ಆಗಿರುತ್ತೆ. ನೆಕ್ಸ್ಟ್ 2 ಪ್ಲಸ್ ಇಂಟು ಮೈನಸ್ 2 minus 2 ಅಂತಂದ್ರೆ 0 ಆಗಿರುತ್ತೆ. ನೆಕ್ಸ್ಟ್ -3 ಪ್ಲಸ್ 0 -3 ಪ್ಲಸ್ 0 ಅಂತಂದ್ರೆ -3. 5 ಗೆ 4 ನ ಆಡ್ ಮಾಡ್ತೀರಾ 9 ಬರುತ್ತೆ. 5 ಗೆ -1 5 ನಲ್ಲಿ 5 ಗೆ 4 ನ ಆಡ್ ಮಾಡಿದಾಗ 9 ಬರುತ್ತೆ. 0 -1 ಅಂತಂದ್ರೆ -1. 2 ಪ್ಲಸ್ 3 ಅಂತಂದ್ರೆ ಅದು 5 ಆಗಿರುತ್ತೆ. ನೆಕ್ಸ್ಟ್ 1 ಪ್ಲಸ್ 1 2 -1 ಪ್ಲಸ್ 2 2 ನಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ. 1 ಪ್ಲಸ್ 0 ಅಂತಂದ್ರೆ 1 ಆಗಿರುತ್ತೆ. ಈ ತರ ಆಯ್ತು. ಇದನ್ನ ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1.
ಈಕ್ವೇಶನ್ ನಂಬರ್ 1 ಅಂತ ಕಾಲ್ ಮಾಡ್ಕೊಂಡ್ರೆ LHS ಕ್ಯಾಲ್ಕುಲೇಟ್ ಮಾಡಾಗಿದೆ. ನೆಕ್ಸ್ಟ್ ಅದೇ ತರ RHS ನ ಕ್ಯಾಲ್ಕುಲೇಟ್ ಮಾಡ್ತೀರಾ. RHS ಯಾವ ತರ ಇದೆ ಅಂತಂದ್ರೆ a ಪ್ಲಸ್ ಬಿ ಆಫ್ ಮೈನಸ್ ಸಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತ ಬರೀಬೇಕು. ಫಸ್ಟ್ a ಪ್ಲಸ್ ಬಿ ಗೊತ್ತಿರುತ್ತೆ, ಅದನ್ನ ನೋಟ್ ಮಾಡ್ತೀರಾ. a ಪ್ಲಸ್ ಬಿ ವ್ಯಾಲ್ಯೂ ಗೊತ್ತಿರುತ್ತೆ, ಅದನ್ನ ನೋಟ್ ಮಾಡ್ತೀರಾ. ಇಲ್ಲಿದೆ ನೋಡಿ, ಅದನ್ನ ನೋಟ್ ಮಾಡ್ತಾ ಇದೀವಿ. 4 1 minus 1 9 2 7 and then 3 minus 1 4. ನೆಕ್ಸ್ಟ್ ಸೈನ್ ಮೈನಸ್ ಇದೆ. ನೆಕ್ಸ್ಟ್ ಸಿ ಮ್ಯಾಟ್ರಿಕ್ಸ್, ಸಿ ಮ್ಯಾಟ್ರಿಕ್ಸ್ ಇಲ್ಲಿದೆ, ಅದನ್ನ ನೋಟ್ ಮಾಡ್ತೀರಾ. 4 1 2 and then 0 3 2 1 minus 2 3. ಸಿ ಮ್ಯಾಟ್ರಿಕ್ಸ್ ನೋಟ್ ಮಾಡ್ಕೊಂಡಿದ್ದೀವಿ. ಸ್ಪೇಸ್ ಸಾಕಾಗಲ್ಲ ಅಂತ ಹೇಳಿ ಕೆಳಗಡೆ ಬರೀತಾ ಇದ್ದೀನಿ. ಅದನ್ನ ಕಂಪ್ಯೂಟ್ ಮಾಡಿ ವ್ಯಾಲ್ಯೂನ. 4 ಅಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡ್ತೀರಾ 0 ಬರುತ್ತೆ. 1 ಅಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡ್ತೀರಾ 0 ಬರುತ್ತೆ. -1 -2 -1 -2 -3 ಆಯ್ತು. ನೆಕ್ಸ್ಟ್ 9 ಅಲ್ಲಿ 0 ನ ಸಬ್ಟ್ರಾಕ್ಟ್ ಮಾಡಿದ್ರೆ 9, 2 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ -1, 7 ಅಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 5 ಬರುತ್ತೆ. ಅಂಡ್ ದೆನ್ 3 ನಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರುತ್ತೆ. -1 ಮೈನಸ್ ಇಂಟು ಮೈನಸ್ ಪ್ಲಸ್, ಅಲ್ಲಿಗೆ +2 ಆಯ್ತು. +2 ನಲ್ಲಿ -1 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರುತ್ತೆ. ನೆಕ್ಸ್ಟ್ 4 ಅಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಅವಾಗ್ಲೂ ಕೂಡ ನಿಮ್ಗೆ ರಿಸಲ್ಟ್ 1 ಬರುತ್ತೆ. ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕಾಲ್ ಮಾಡಿ. ಇವಾಗ ಫ್ರಮ್ ಈಕ್ವೇಶನ್ 1 and 2 ಎರಡು ಈಕ್ವೇಶನ್ ಗಳನ್ನ ಅಬ್ಸರ್ವ್ ಮಾಡಿ. ಫ್ರಮ್ ಈಕ್ವೇಶನ್ 1 and 2 ವಿ ಗೆಟ್ ಎರಡು ಈಕ್ವೇಶನ್ ಕೂಡ RHS ಈಕ್ವಲ್ ಆಗಿದೆ. RHS ಇಲ್ಲಿ ಎಷ್ಟಿದೆಯೋ ಇಲ್ಲೂ ಕೂಡ ಅಷ್ಟೇ ಇದೆ. RHS ಈಕ್ವಲ್ ಆಗಿರೋದ್ರಿಂದ ನಾವೇನಂತ ಬರೀಬಹುದು, LHS ನ ಈಕ್ವಲ್ ಅಂತ ಬರೀಬಹುದು. ಹಾಗಾದ್ರೆ LHS ಈಕ್ವಲ್ ಅಂತಂದ್ರೆ ಏನಾಗಿರುತ್ತೆ, a ಪ್ಲಸ್ ಬಿ ಮೈನಸ್ ಸಿ ಇಸ್ ಈಕ್ವಲ್ ಟು a ಪ್ಲಸ್ ಬಿ ಮೈನಸ್ ಸಿ ಅಂತ ಬರೀತಾರೆ. ಇದನ್ನೇ ಅವರು ವೆರಿಫೈ ಮಾಡ್ಲಿಕ್ಕೆ ಕೇಳಿರ್ತಕ್ಕಂಥ ಕ್ವಶನ್, ಅಲ್ಲಿಗೆ ಅದು ವೆರಿಫೈ ಆಗಿರುತ್ತೆ. ಇದನ್ನ ನಿಮ್ಗೆ ಮಾರ್ಚ್ 20 ನಲ್ಲಿ 5 ಮಾರ್ಕ್ಸ್ ಕೇಳಿದ್ದಾರೆ ನೋಡಿ. ಇಷ್ಟನ್ನ ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 11th one, find x and y. X and y are in capital letters. ಇವೆರಡು ಕ್ಯಾಪಿಟಲ್ ಲೆಟರ್ಸ್ ಇದೆ ಅಂತಂದ್ರೆ we have to find the matrix. ಇದು ಎರಡು ಸ್ಮಾಲ್ ಲೆಟರ್ ಇರುತ್ತೆ ಅಂತಂದ್ರೆ ಅವಾಗ ನಾವು ಎಲಿಮೆಂಟ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. x ಮತ್ತೆ y ಕ್ಯಾಪಿಟಲ್ ಲೆಟರ್ಸ್ ಇದೆ ಅಂತಂದ್ರೆ ಅದು ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸ್ಮಾಲ್ ಲೆಟರ್ಸ್ ಇದೆ ಅಂತಂದ್ರೆ ಅದು ಎಲಿಮೆಂಟ್ಸ್ ಆಗಿರುತ್ತೆ. ಇವಾಗ ನಾವು ಕ್ಯಾಪಿಟಲ್ ಲೆಟರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಂತಂದ್ರೆ ಏನಾಗಿರುತ್ತೆ ಅಂತಂದ್ರೆ ಅದು ಮ್ಯಾಟ್ರಿಕ್ಸ್ ಆಗಿರುತ್ತೆ. ಅದಕ್ಕೆ ಎರಡು ಈಕ್ವೇಶನ್ಸ್ ನ ಕೊಟ್ಟಿದ್ದಾರೆ ಅವರು. ಯಾವ್ಯಾವ ತರ ಇದೆ ಅಂತಂದ್ರೆ x ಪ್ಲಸ್ y ಒಂದು ಮ್ಯಾಟ್ರಿಕ್ಸ್ ಆಗಿದೆ, x ಮೈನಸ್ y ಒಂದು ಮ್ಯಾಟ್ರಿಕ್ಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. x ಮತ್ತೆ y ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಬರೀತೀರಾ ಅಂತಂದ್ರೆ ಫಸ್ಟ್ ಇಲ್ಲಿ ಎರಡನ್ನ ಕೊಟ್ಟಿದ್ರಲ್ವಾ, ಇದನ್ನ ಕಾಲಿಟ್ ಆಸ್ ಈಕ್ವೇಶನ್ ನಂಬರ್ 1, ಫಸ್ಟ್ ಒನ್. ನೆಕ್ಸ್ಟ್ ಸೆಕೆಂಡ್ ಒನ್ ಇಲ್ಲಿ ಇದೆಯಲ್ಲ, ಅದನ್ನ 2 ಅಂತ ಅನ್ಕೊಳ್ಳೋಣ. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ನಾವು ಈಕ್ವೇಶನ್ 1 ಪ್ಲಸ್ 2 ವಿ ಗೆಟ್. ಎರಡನ್ನ ಆಡ್ ಮಾಡೋಣ, ಏನ್ ಬರುತ್ತೆ ಅಂತ ನೋಡೋಣ. LHS ನ LHS ಗೆ ಆಡ್ ಮಾಡ್ತೀರಾ ಅಂತಂದ್ರೆ ಈ ತರ ಆಯ್ತು. x ಪ್ಲಸ್ y ಪ್ಲಸ್ x ಮೈನಸ್ y ಇಸ್ ಈಕ್ವಲ್ ಟು LHS ನ LHS ಗೆ ಆಡ್ ಮಾಡಿದ್ರೆ. RHS ನ RHS ಗೆ ಆಡ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ 5 ಇದೆ, 2 ಇದೆ, 0 ಇದೆ, 9 ಇದೆ ಫಸ್ಟ್ ಒನ್ ಅಲ್ಲಿ, ಪ್ಲಸ್ ಅದೇ ತರ ಸೆಕೆಂಡ್ ಒನ್ ಅಲ್ಲಿ 3 ಇದೆ, 6 ಇದೆ, 0 ಇದೆ, -1 ಇದೆ. ಆಡ್ ಮಾಡ್ಕೊಳ್ಳಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 5 ನ 3 ಗೆ ಆಡ್ ಮಾಡ್ತೀರಾ ಅಂತಂದ್ರೆ 8 ಬರುತ್ತೆ. 2 ಪ್ಲಸ್ 6 ಅಂತಂದ್ರೂ ಕೂಡ 8 ಬರುತ್ತೆ. 0 ಪ್ಲಸ್ 0 0 ಆಗಿರುತ್ತೆ. 9 ಅಲ್ಲಿ 1 ನ ಸಬ್ಟ್ರಾಕ್ಟ್ ಮಾಡಿದ್ರೆ 8 ಬರುತ್ತೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ y ಮತ್ತೆ y ಕ್ಯಾನ್ಸಲ್ ಆಗುತ್ತೆ. y ಮತ್ತೆ y ಕ್ಯಾನ್ಸಲ್ ಆಗಿರುತ್ತೆ. x ನ x ಗೆ ಆಡ್ ಮಾಡ್ತೀರಾ ಅಂತಂದ್ರೆ x ಪ್ಲಸ್ x ಅಂತಂದ್ರೆ 2x ಇಸ್ ಈಕ್ವಲ್ ಟು 8 8 0 8 ಆಯ್ತು. 2x ಮ್ಯಾಟ್ರಿಕ್ಸ್. ಬಟ್ ನಮ್ಗೆ 2x ಮ್ಯಾಟ್ರಿಕ್ಸ್ ಬೇಕಾಗಿಲ್ಲ, x ಬೇಕು ಅಂತಂದ್ರೆ ಏನ್ ಮಾಡ್ತೀರಾ, ಇಂಪ್ಲೈಸ್ ನೀವು ಕೆಳಗಡೆ ಬರೀತಾ ಹೋಗಿ, ನಾನು ಅಲ್ಲೇ ಪಕ್ಕದಲ್ಲಿ ಬರೀತೀನಿ, ಅಥವಾ ಇದನ್ನ x ಬೇಕು ಅಂತಂದ್ರೆ ದ ಮ್ಯಾಟ್ರಿಕ್ಸ್ x ಇಸ್ ಈಕ್ವಲ್ ಟು 2 ಇರಬಾರ್ದು ಅಂತಂದ್ರೆ ಅದು ಮಲ್ಟಿಪ್ಲೈ ಆಗಿದೆ. ಏನ್ ಮಾಡಿದ್ರೆ ಅದು ರಿಮೂವ್ ಆಗುತ್ತೆ, ಡಿವೈಡ್ ಮಾಡಬೇಕು ಅಂದ್ರೆ 1/2 ಇದಾಗೆ ಇರುತ್ತೆ. 8 8 0 8 ಈ ತರ ಆಯ್ತು. ಇಸ್ ಈಕ್ವಲ್ ಟು ಇದು ಸ್ಕೇಲಾರ್
ಇದು ಮ್ಯಾಟ್ರಿಕ್ಸ್. ಒಂದು ಮ್ಯಾಟ್ರಿಕ್ಸ್ಗೆ ಸ್ಕೆಲಾರ್ ನ ಮಲ್ಟಿಪ್ಲೈ ಮಾಡ್ತಾ ಇದೀವಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದು. ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ಗಳಿಗೂ ಮಲ್ಟಿಪ್ಲೈ ಮಾಡಬೇಕು. 1/2 ನ 8 ಗೆ ಮಲ್ಟಿಪ್ಲೈ ಮಾಡ್ತೀರಾ, 2 1s 2 4s, ಎಲಿಮೆಂಟ್ ಏನಾಯ್ತು 4. ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗಲೂ ಕೂಡ 4 ಆಗಿರುತ್ತೆ. ಮತ್ತೆ 0 ಗೆ ಮಲ್ಟಿಪ್ಲೈ ಮಾಡ್ತೀರಾ, 0 ಇಂಟು ಎನಿಥಿಂಗ್ ಇಟ್ ಬಿಕಮ್ಸ್ 0. ನೆಕ್ಸ್ಟ್ 8 ಗೆ ಮಲ್ಟಿಪ್ಲೈ ಮಾಡ್ತೀರಾ, 2 1s 2 4s, ಹಾಗಾದ್ರೆ ಎಕ್ಸ್ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ 4 4 0 4 ಆಗಿರುತ್ತೆ. ಇದು ಎಕ್ಸ್ ಮ್ಯಾಟ್ರಿಕ್ಸ್ ಆಯ್ತು. ಅರ್ಥ ಆಗಿದೆಯಲ್ವಾ? ನೆಕ್ಸ್ಟ್ ವೈ ಮ್ಯಾಟ್ರಿಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ವೈ ಮ್ಯಾಟ್ರಿಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಇಕ್ವೇಶನ್ 1 ಇಕ್ವೇಶನ್ 2 ಹಾಗೆ ಬರ್ಕೊಂಡಿರ್ತೀರಾ, ನೀವು ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡ್ತೀರಾ. ನಾನೇನ್ ಮಾಡ್ತೀನಿ, ಇಲ್ಲೇ ಅಳಿಸಿ ನೆಕ್ಸ್ಟ್ ಅದನ್ನ ಬರೀತೀನಿ. ಇಲ್ಲಿ ಈಕ್ವೇಶನ್ 1 ಗೆ 2 ನ ಆಡ್ ಮಾಡಿದಾಗ ಎಕ್ಸ್ ಸಿಕ್ತು. ಅದೇ ತರ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಈಕ್ವೇಶನ್ 1 ಇಂದ 2 ನ ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. ಸಬ್ಟ್ರಾಕ್ಟ್ ಮಾಡಿದಾಗ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಎಕ್ಸ್ ಪ್ಲಸ್ ವೈ ಇದೆ, ಅದನ್ನ ಹಾಗೆ ಬರ್ಕೊಂಡ್ರಿ. ಸಬ್ಟ್ರಾಕ್ಟ್ ಮಾಡ್ತಾ ಇದೀರಾ ಅಂತಂದ್ರೆ ಇದು ಮೈನಸ್ ಎಕ್ಸ್ ಆಯ್ತು. ಸಬ್ಟ್ರಾಕ್ಟ್ ಮಾಡಿದಾಗ ಮೈನಸ್ ಆಫ್ ಮೈನಸ್ ವೈ ಅಂದ್ರೆ ಪ್ಲಸ್ ವೈ ಆಗಿರುತ್ತೆ. ಮೈನಸ್ ನ ಮಲ್ಟಿಪ್ಲೈ ಮಾಡಿರ್ತಾರೆ. ನೆಕ್ಸ್ಟ್ ಇದು ಅಷ್ಟೇ, ಸಿ ಸೈನ್ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ. ಸಬ್ಟ್ರಾಕ್ಟ್ ಮಾಡಿದಾಗ 5 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಆಗಿರುತ್ತೆ. 2 ನಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡ್ತೀರಾ, 2 ನಲ್ಲಿ 6 ನ ಸಬ್ಟ್ರಾಕ್ಟ್ ಮಾಡಿದ್ರೆ -4. 0 ನಲ್ಲಿ 0 ನ ಸಬ್ಟ್ರಾಕ್ಟ್ ಮಾಡಿದ್ರೆ 0. 9 ಮೈನಸ್ ಆಫ್ -1 ಪ್ಲಸ್ 1, 9 ಪ್ಲಸ್ 1 ಇಟ್ ಬಿಕಮ್ಸ್ 10. ಇಲ್ಲಿ ಈ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದ್ರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿರುತ್ತೆ. 2y ಇಸ್ ಈಕ್ವಲ್ ಟು 2 -4 0 10 ಈ ತರ ಆಯ್ತು. ನೆಕ್ಸ್ಟ್ ನಮಗೆ y ಮ್ಯಾಟ್ರಿಕ್ಸ್ ಬೇಕಾಗಿರುತ್ತೆ. y ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 2 ಮಲ್ಟಿಪ್ಲೈ ಆಗಿದೆ, ಅದನ್ನ ರಿಮೂವ್ ಮಾಡಬೇಕು. ಡಿವೈಡ್ ಮಾಡ್ತೀರಾ ಅಂತಂದ್ರೆ 1/2 ಇಂಟು 2 -4 0 10. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತೀರಾ. ಮಲ್ಟಿಪ್ಲೈ ಮಾಡಿದಾಗ 1/2 ಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ 1, 1/2 ಗೆ -4 ನ ಮಲ್ಟಿಪ್ಲೈ ಮಾಡಿದ್ರೆ -2, 0 ಗೆ ಮಲ್ಟಿಪ್ಲೈ ಮಾಡಿದ್ರೆ 0, 10 ಗೆ ಮಲ್ಟಿಪ್ಲೈ ಮಾಡಿದಾಗ ಏನಾಗಿರುತ್ತೆ ಇದು 5 ಆಗಿರುತ್ತೆ. ಎಕ್ಸ್ ಮ್ಯಾಟ್ರಿಕ್ಸ್ 4 4 0 4 ಬಂದಿತ್ತು. ವೈ ಮ್ಯಾಟ್ರಿಕ್ಸ್ 1 -2 0 5 ಈ ತರ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇದು ವೈ ಆಗಿರುತ್ತೆ. ನೆಕ್ಸ್ಟ್ ಇದೇ ತರ ಸೇಮ್ ಪ್ರಾಬ್ಲಮ್ ಮತ್ತೊಂದಿದೆ ನೋಡಿ, ಫೈಂಡ್ ಎಕ್ಸ್ ಅಂಡ್ ವೈ ಇಫ್. ಇಲ್ಲೊಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಇಲ್ಲೊಂದು ಈಕ್ವೇಶನ್ ಕೊಟ್ಟಿದ್ದಾರೆ. ಸೇಮ್ ಪ್ರಾಬ್ಲಮ್ ಯಾವ ತರ ಮಾಡ್ತೀರಾ ಅಂತಂದ್ರೆ ನ್ಯೂಮರೇಟರ್ ಅಂದ್ರೆ ಈ ಮೇಲ್ಗಡೆ ಪ್ರಾಬ್ಲಮ್ ಇದೆಯಲ್ಲ ಸೇಮ್ ಅದೇ ತರ ಕಂಟಿನ್ಯೂ ಮಾಡ್ತೀರಾ. ಅದು ಹೋಮ್ ವರ್ಕ್ ನಿಮಗೆ. ನೆಕ್ಸ್ಟ್ ಕ್ವಶನ್ 13th ಒನ್ ಅಲ್ಲಿ ಎಕ್ಸ್ ಅನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದರೆ, ವೈ ಅವರೇ ಕೊಟ್ಟಿದ್ದಾರೆ ಅಂಡ್ ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ. 2x plus y is equal to 1 0 minus 3 2 ಅಂತ ಕೊಟ್ಟಿದ್ದಾರೆ. We have to calculate y, we have to calculate x ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ನೋಡ್ಕೊಳ್ಳೋಣ. ಅದನ್ನ ಬರಿಬೇಕು ಅಂತಂದ್ರೆ ಫಸ್ಟ್ ನೋಡಿ x ನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಕೊಟ್ಟಿದ್ರಲ್ಲ, ಇದನ್ನ ಹಾಗೆ ಬರ್ಕೊಳ್ಳೋಣ. ಲೆಟ್ y is equal to ಅವರೇ ಕೊಟ್ಟಿದ್ದಾರೆ ಅಂಡ್ ಇದನ್ನು ಕೂಡ ಅವರೇ ಕೊಟ್ಟಿದ್ದಾರೆ. ನಮ್ಗೆ ಈ x ನ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ಹಾಗೆ ಇಟ್ಕೊಳ್ಳೋಣ. 2x ಅನ್ನ ಹಾಗೆ ಇಟ್ಕೊಂಡಿದ್ದೀನಿ. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ಲಸ್ ವೈ ಇದೆ, ಪ್ಲಸ್ ವೈ ನ ರೈಟ್ ಸೈಡ್ ತಗೊಳ್ತೀರಾ, ಮೈನಸ್ ವೈ ಆಗುತ್ತೆ. ಅಂದ್ರೆ ಏನಾಯ್ತು 1 0 -3 2 ಅಂತ ಆಯ್ತು ಮ್ಯಾಟ್ರಿಸಿಸ್. ವೈ ನ ಮತ್ತೊಂದ್ ಕಡೆ ಕಳಿಸ್ತೀರಾ ಅಂತಂದ್ರೆ ಅವಾಗ ವೈ ಏನಾಗಿರುತ್ತೆ ನೆಗೆಟಿವ್ ಆಗುತ್ತೆ ಅಂತಂದ್ರೆ ಮೈನಸ್ ವೈ ಬರಿಬೇಕು. ಇನ್ಸ್ಟೆಡ್ ಆಫ್ ವೈ ಮ್ಯಾಟ್ರಿಕ್ಸ್ ಗೊತ್ತಿದೆ, ಅದನ್ನ ಬರಿತಾ ಇದ್ದೀನಿ. 3 2 1 4 ಈ ತರ ಆಯ್ತು. ಸಬ್ಟ್ರಾಕ್ಟ್ ಮಾಡ್ತೀರಾ. ಇವಾಗ ಸಬ್ಟ್ರಾಕ್ಟ್ ಮಾಡ್ತೀರಾ ಮ್ಯಾಟ್ರಿಸಸ್ ನ ಅಂತಂದ್ರೆ ದಟ್ ಈಸ್ ದ ಮ್ಯಾಟ್ರಿಕ್ಸ್ 2x is equal to 1 ನಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದ್ರೆ -2, 0 ನಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದ್ರು ಕೂಡ -2 ನೇ, -3 -1 ಅಂತಂದ್ರೆ -4, 2 -4 ಅಂತಂದ್ರೆ 2 ನಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡಿದಾಗ ನಿಮ್ಗೆ ಆನ್ಸರ್ -2 ಬರುತ್ತೆ. ಈ ತರ ಆಯ್ತು. ಇದು 2x ಮ್ಯಾಟ್ರಿಕ್ಸ್. ಬಟ್ ನಮ್ಗೆ ಎಕ್ಸ್ ಮ್ಯಾಟ್ರಿಕ್ಸ್ ಬೇಕು. ದ ಮ್ಯಾಟ್ರಿಕ್ಸ್ x is equal to ಈ 2 ನ ರಿಮೂವ್ ಮಾಡಬೇಕು. ಏನ್ ಮಾಡ್ತೀರಾ, ಡಿವೈಡ್ ಮಾಡ್ತೀರಾ ಅಂತಂದ್ರೆ 1/2 ಇಂಟು ಮ್ಯಾಟ್ರಿಕ್ಸ್ ಏನಿದೆ -2 -4 -2 ಅಂತ ಇದೆ. ಇದನ್ನ ಹಾಗೆ ನೋಟ್ ಮಾಡ್ಕೊಂಡಿದೀವಿ. ಇಸ್ ಈಕ್ವಲ್ ಟು 2 ನ 1/2 ನ ಮಲ್ಟಿಪ್ಲೈ ಮಾಡಿದಾಗ ಇದು -1 ಆಗಿರುತ್ತೆ, -1 ಆಗಿರುತ್ತೆ, -2 ಆಗಿರುತ್ತೆ, -1 ಆಗಿರುತ್ತೆ. ಇದು ನಿಮ್ಗೆ ಎಕ್ಸ್ ಮ್ಯಾಟ್ರಿಕ್ಸ್ ಆಗಿರುತ್ತೆ.
ಈ ತರ ನೋಟ್ ಮಾಡ್ತೀರಾ. ಗೊತ್ತಾಗಿದೆಯಲ್ವಾ? ಇದು ನಿಮ್ಗೆ ಇದೇ ಪ್ರಾಬ್ಲಮ್ ನ CET ಕೇಳ್ತಾರೆ ಅಂತ ಅನ್ಕೊಳ್ಳಿ. y ಕೊಟ್ಟಿರ್ತಾರೆ, 2x + y ಕೊಟ್ಟಿರ್ತಾರೆ, ಅಂಡ್ ದೆನ್ ಕ್ಯಾಲ್ಕುಲೇಟ್ x ಅಂತ ಕೇಳ್ತಾರೆ. ಅವಾಗ ಈ ತರ ಮಾಡಬಾರ್ದು. ಆಪ್ಷನ್ಸ್ ಗಳು ಕೊಟ್ಟಿರ್ತಾರೆ, 4 ಆಪ್ಷನ್ಸ್ ಗಳನ್ನ. ಅದರಲ್ಲಿ ಯಾವ್ದಾದ್ರು ಒಂದು ಎಕ್ಸ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ನೀವೇನ್ ಮಾಡಬೇಕು, ಅದನ್ನ ಇಲ್ಲಿಗೆ ತಂದು ಕೊಡ್ಬೇಕು. ಎಕ್ಸ್ಗೆ ಆಪ್ಷನ್ ಎ ಕೊಡಬೇಕು, ಇದು ಬರುತ್ತೆ ನೋಡ್ಕೋಬೇಕು. ಬರ್ಲಿಲ್ಲ ಆಪ್ಷನ್ ಬಿ ಕೊಡಬೇಕು, ಇದು ಬರುತ್ತೆ ನೋಡ್ಕೋಬೇಕು. ಆಪ್ಷನ್ ಸಿ ಕೊಡಬೇಕು, ಬರುತ್ತೆ ನೋಡ್ಕೋಬೇಕು. ಅದೇ ತರ ಆಪ್ಷನ್ ಡಿ ಕೊಟ್ಟು ಚೆಕ್ ಮಾಡ್ತೀರಾ. ಆ ತರ ನೀವು CET ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಅದೇ ತರ ಇನ್ನೊಂದು ಪ್ರಾಬ್ಲಮ್ ಇದೆ, 14th ಒನ್. ಆ ಪ್ರಾಬ್ಲಮ್ ಯಾವ ತರ ಇದೆ ಅಂತಂದ್ರೆ, 2 ಈಕ್ವೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ ನಿಮ್ಗೆ. 2 ಈಕ್ವೇಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ 2 ಈಕ್ವೇಶನ್ಸ್ ಗಳು ಕೂಡ ಯಾವ ತರ ಇದೆ ಅಂತಂದ್ರೆ, ಒಂದು 3x + 2y ಅಂತ ಕೊಟ್ಟಿದ್ದಾರೆ, ಮತ್ತೊಂದನ್ನು 2x + 3y ಅಂತ ಕೊಟ್ಟಿದ್ದಾರೆ. x ಮತ್ತೆ y ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. x ಮತ್ತೆ y ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ರಿಸಲ್ಟ್ ಎಷ್ಟು ಬರುತ್ತೆ ಅಂತ ಹೇಳಬೇಕು. ಫಸ್ಟ್ x ಮತ್ತೆ y ಮ್ಯಾಟ್ರಿಕ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಒನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಇದನ್ನ ಸೊಲ್ಯೂಷನ್ ಅಂತ ಬರ್ಕೊಂಡು, ಫಸ್ಟ್ ಒನ್ ಏನ್ ಕೊಟ್ಟಿದಾರೋ ಇದನ್ನ ಈಕ್ವೇಶನ್ ನಂಬರ್ 1, ಸೆಕೆಂಡ್ ಒನ್ ಈಕ್ವೇಶನ್ ನಂಬರ್ 2 ಅಂತ ತಗೋಣ. ಇವಾಗ ಇಲ್ಲಿ 2 ಪ್ರಾಬ್ಲಮ್ಗಳನ್ನ ಮಾಡೋದು ಹಿಂದೆ ಅಲ್ಲಿ x ಮತ್ತೆ y ಕೋಎಫಿಷಿಯೆಂಟ್ಸ್ ಗಳು ಸೇಮ್ ಇತ್ತು. ಅದಕ್ಕೋಸ್ಕರ x ಮತ್ತೆ y ಕೋಎಫಿಷಿಯೆಂಟ್ಸ್ ಗಳು ಸೇಮ್ ಇದ್ದಿದ್ರಿಂದ ನಾವು ಈಕ್ವೇಶನ್ ನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮಾಡಿದ್ವಿ. ಇಲ್ಲಿ x ಕೋಎಫಿಷಿಯೆಂಟ್ 2 ಇದೆ, ಇಲ್ಲಿ 3 ಇದೆ. y ಕೋಎಫಿಷಿಯೆಂಟ್ 3 ಇದೆ, ಇಲ್ಲೇನಾಗಿದೆ 2 ಇದೆ. ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ, ನೋಡಿ ಈಕ್ವೇಶನ್ 1 ಇದೆಯಲ್ಲ, ಈಕ್ವೇಶನ್ 1 ಗೆ ನಾವು 2 ನ ಮಲ್ಟಿಪ್ಲೈ ಮಾಡ್ತಾರೆ. 2 ಇಂಟು ಈಕ್ವೇಶನ್ 1. ಅವಾಗ ಅದೇನಾಗುತ್ತೆ ಅಂತ ನೋಡ್ತಾರೆ. 2 ನ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 2x ಅಂತಂದ್ರೆ 4x ಆಯ್ತು. ಪ್ಲಸ್ 2 ನ 3 ಗೆ ಮಲ್ಟಿಪ್ಲೈ ಮಾಡಿದ್ರೆ 6y ಆಗಿರುತ್ತೆ. ಇಸ್ ಈಕ್ವಲ್ ಟು ರೈಟ್ ಸೈಡ್ಗೂ ಮಲ್ಟಿಪ್ಲೈ ಮಾಡಬೇಕು. ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಎರಡಕ್ಕೂ 2 ನ ಮಲ್ಟಿಪ್ಲೈ ಮಾಡಬೇಕು. 2 ಮಲ್ಟಿಪ್ಲೈ ಮಾಡ್ತೀರಾ ಅಂದ್ರೆ ಇಲ್ಲಿರುತ್ತೆ, ಅದು ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಬೇಕು. 2 ಇಂಟು 2 ಅಂತಂದ್ರೆ 4, 2 3s are 6, 2 4s are 8, 0 ಈ ತರ ಬಂತು. ನೆಕ್ಸ್ಟ್ ಸೆಕೆಂಡ್ ಒನ್ ಈಕ್ವೇಶನ್ ಇದೆ, ಅದಕ್ಕೆ ನೀವು 2 ಮಲ್ಟಿಪ್ಲೈ ಮಾಡಬಾರ್ದು. 2 ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಸಾಲ್ವ್ ಮಾಡಕ್ ಆಗಲ್ಲ. ಅದನ್ನ x ಮತ್ತೆ y ನಲ್ಲಿ ಯಾವ್ದಾದ್ರು ಒಂದನ್ನ ಸೇಮ್ ಬರೋ ತರ ಮಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಕೊಳ್ತೀರಾ ಅಂತಂದ್ರೆ, ಇದಕ್ಕೆ 3 ಮಲ್ಟಿಪ್ಲೈ ಮಾಡಿ. 3 ಇಂಟು ಈಕ್ವೇಶನ್ 2. 3 3s are 9, ಅಲ್ಲಿಗೆ 9x ಆಯ್ತಿದೆ. 9x ಪ್ಲಸ್ 3 2s are 6, 6y is equal to 3 ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ. 3 2s are 6, 3 2s are -6, 3 1s are -3, 3 5s are 5 into 3 is nothing but 15. ಇದನ್ನ ಏನ್ ಮಾಡ್ತೀರಾ ಅಂತಂದ್ರೆ, ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 3 ಅಂಡ್ ಈಕ್ವೇಶನ್ ನಂಬರ್ 4. ನೋಡಿ ಇಲ್ಲಿ ಸೇಮ್ ಇರಲಿಲ್ಲ, ಇಲ್ಲಿ ಸೇಮ್ ಬಂತು. ನೋಡಿ 6y ಬಂತು. ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ, ನಾವು ಈಕ್ವೇಶನ್ 3 ನಲ್ಲಿ ಈಕ್ವೇಶನ್ 4 ಅನ್ನು ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. 3 ಇಂದ 4 ನ ಸಬ್ಟ್ರಾಕ್ಟ್ ಮಾಡಿದಾಗ ಇವೆರಡು ಕ್ಯಾನ್ಸಲ್ ಆಗಿರುತ್ತೆ. ಅಥವಾ 4 ಇಂದ 3 ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಯಾವ ತರನಾದ್ರೂ ಮಾಡಬಹುದು. ನಾವು 4 ಇಂದ 3 ಸಬ್ಟ್ರಾಕ್ಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಇದರಿಂದ ಇದು ಸಬ್ಟ್ರಾಕ್ಟ್ ಮಾಡಿದಾಗ ನೆಗೆಟಿವ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು 4th ಇಂದ ಥರ್ಡ್ ಒನ್ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. 9x ಅಲ್ಲಿ 4x ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 5x, 6y - 6y 0 is equal to 6 ಅಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡಿದಾಗ 2 ಬರುತ್ತೆ. -6 ಸಬ್ಟ್ರಾಕ್ಟ್ ಮಾಡ್ತಾ ಇದ್ರ 6 - 4 to -6 ಅಂತಂದ್ರೆ -12, -3 -8 ಅಂತಂದ್ರೆ -11. ನೆಕ್ಸ್ಟ್ 15 - 0 ಅಂತಂದ್ರೆ 15 ಬರುತ್ತೆ. ಇವಾಗ ನಮಗೆ x ಮ್ಯಾಟ್ರಿಕ್ಸ್ ಬೇಕಾಗಿರುತ್ತೆ. x ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ 5 ಮಾಡ್ತೀರಾ. 2 ಡಿವೈಡೆಡ್ ಬೈ 5, -12 ಡಿವೈಡೆಡ್ ಬೈ 5, -11 ಡಿವೈಡೆಡ್ ಬೈ 5, 15 ಡಿವೈಡೆಡ್ ಬೈ 5 ಈ ತರ ಆಯ್ತು. ಇದು x ಮ್ಯಾಟ್ರಿಕ್ಸ್ ಆಗಿರುತ್ತೆ. ಇವಾಗ ನಾವು y ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ್ದಾದ್ರು ಒಂದು ಈಕ್ವೇಶನ್ಗೆ ತಗೊಳ್ಳಿ. ಫಾರ್ ಎಕ್ಸಾಂಪಲ್ 1 ಕೊಡೋಣ. ಫ್ರಮ್ ಈಕ್ವೇಶನ್ 1 ಈಕ್ವೇಶನ್ 1 ಅಲ್ಲಿ 2 ಇಂಟು x ಅಂತ ಇದೆ. x ಪ್ಲೇಸ್ಗೆ ಇದನ್ನ ಬರ್ಕೊಳ್ತಾ ಇದೀನಿ. 2 ಡಿವೈಡೆಡ್ ಬೈ 5, -12 ಡಿವೈಡೆಡ್ ಬೈ 5, -11 ಡಿವೈಡೆಡ್ ಬೈ 5, 15 ಡಿವೈಡೆಡ್ ಬೈ 5 ಅಂತ ಇದೆ. ನೆಕ್ಸ್ಟ್ ಪ್ಲಸ್ 3y ಇದೆ, ಅದನ್ನ ಹಾಗೆ ಬರೆದಿದೀವಿ. 3y is equal to ರೈಟ್ ಸೈಡ್ ಅಲ್ಲಿ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ.
ಅದು 2 3 4 0. ನೆಕ್ಸ್ಟ್ ಇದಕ್ಕೆ 2 ನ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ, ಅಟ್ ದ ಸೇಮ್ ಟೈಮ್ ಅದನ್ನ ರೈಟ್ ಸೈಡ್ ಕಳಿಸ್ತೀರಾ, ಅವಾಗ ಅದು ನೆಗೆಟಿವ್ ಆಗಿರುತ್ತೆ. ಅಂದ್ರೆ 3y is equal to 2 ನ ಮಲ್ಟಿಪ್ಲೈ ಮಾಡ್ತೀರಾ, ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಆಗುತ್ತೆ, 4/5 ಆಗಿರುತ್ತೆ. ಇದನ್ನ ಹಾಗೆ ಬರೆದಿದ್ದೀನಿ ನೋಡಿ, 2 3 4 0 ಇದಾಗೆ ಇರುತ್ತೆ. ನೆಕ್ಸ್ಟ್ ಮೈನಸ್ 2 ಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ 4 ಡಿವೈಡೆಡ್ ಬೈ 5. ಫಸ್ಟ್ ಎಲಿಮೆಂಟ್ 4 ಡಿವೈಡೆಡ್ ಬೈ 5. ನೆಕ್ಸ್ಟ್ ಎಲಿಮೆಂಟ್ 12 ಗೆ 2 ನ ಮಲ್ಟಿಪ್ಲೈ ಮಾಡ್ತಾರೆ, 12 ಗೆ 2 ಮಲ್ಟಿಪ್ಲೈ ಮಾಡಿದ್ರೆ -24 ಡಿವೈಡೆಡ್ ಬೈ 5. 11 ಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ -22 ಡಿವೈಡೆಡ್ ಬೈ 5. 15 ಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ 30 ಡಿವೈಡೆಡ್ ಬೈ 5. ನೆಕ್ಸ್ಟ್ ಈ 3y ಮ್ಯಾಟ್ರಿಸಸ್ ನ ಹಾಗೆ ಬರ್ಕೊಂಡು ಅವೆರಡನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ. 2 - 4/5, 5 ನ LCM ತೆಗಿತೀರಾ, 5 × 2 10. 10 ಅಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡ್ತೀರಾ, 10 ಅಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡಿದಾಗ ನಿಮಗೆ 6 ಬರುತ್ತೆ. ಅಲ್ಲಿಗೆ ಫಸ್ಟ್ ಒನ್ 6/5, ಸೆಕೆಂಡ್ ಒನ್ 5 3s 15, 15 ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು, ಇಲ್ಲೊಂದು ಮೈನಸ್ ಇದೆ ಇಲ್ಲೊಂದು ಮೈನಸ್ ಇದೆ, ಪ್ಲಸ್ 15 ಗೆ 24 ಆಡ್ ಮಾಡಿ, 24 34 39 ಡಿವೈಡೆಡ್ ಬೈ 5. ನೆಕ್ಸ್ಟ್ ಅದೇ ತರ 4 ಮೈನಸ್ ಆಫ್ ಮೈನಸ್ ಅಂದ್ರೆ ಅದು ಕೂಡ ಏನಾಗಿರುತ್ತೆ, ಪ್ಲಸ್ ಆಗಿರುತ್ತೆ. ದಟ್ ಈಸ್ 5 ಡಿವೈಡೆಡ್ ಬೈ 5 ನ LCM ತಗೊಳ್ತೀರಾ, 5 4s 20, 20 + 22, 20 + 22 ಅಂತಂದ್ರೆ 42. ನೆಕ್ಸ್ಟ್ 0 - 30/5 ಅಂತಂದ್ರೆ -30 ಡಿವೈಡೆಡ್ ಬೈ 5 ಆಗಿರುತ್ತೆ. ನೆಕ್ಸ್ಟ್ ನಿಮಗೆ y ಬೇಕಾಗಿರುತ್ತೆ, y is equal to 3 ನ ಈ ಕಡೆ ಕಳಿಸ್ತೀರಾ, 1/3 ಆಗಿರುತ್ತೆ. ಅಂದ್ರೆ ಡಿವೈಡ್ ಮಾಡ್ತಾ ಬರ್ತೀರಾ, ಇಲ್ಲಿಗೆ 3 ಬರುತ್ತೆ, 3 1s 3 2s, ಆನ್ಸರ್ 2/5. 3 ಇರುತ್ತೆ, 3 1s 3 3s ಡಿವೈಡೆಡ್ ಬೈ 5. ನೆಕ್ಸ್ಟ್ ಇಲ್ಲಿ 3 ಇರುತ್ತೆ, 3 1s 3 12 ಆಯ್ತು, 3 4s 12 ಡಿವೈಡೆಡ್ ಬೈ 5. ನೆಕ್ಸ್ಟ್ 3 1s 3 10s -10 ಡಿವೈಡೆಡ್ ಬೈ 5. ಇದು y ಮ್ಯಾಟ್ರಿಕ್ಸ್ ಆಗಿದೆ. ಈ ತರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಲ್ಲಿ ಸಿಂಪ್ಲಿಫಿಕೇಶನ್ ಅಷ್ಟೇ. ಫಸ್ಟ್ 1 ಮತ್ತೆ 2 ಅಂತ ತಗೊಂಡು ಅದನ್ನ ಯಾವ್ದಾದ್ರು ಒಂದು ಸೇಮ್ ಮಾಡ್ಕೊಂಡಿದೀವಿ, ಅಲ್ಲಿ x ಮತ್ತೆ y ಎರಡು ಇರತಕ್ಕಂಥದ್ದನ್ನ ಒಂದಕ್ಕೆ ಕನ್ವರ್ಟ್ ಮಾಡ್ಕೊಂಡಿದೀವಿ, y ಕ್ಯಾನ್ಸಲ್ ಮಾಡಿ x ಇಟ್ಕೊಂಡಿದೀವಿ. x ವ್ಯಾಲ್ಯೂ ಗೊತ್ತಾಗಿದೆ, ಈಕ್ವೇಶನ್ 1 ಅಥವಾ ಈಕ್ವೇಶನ್ 2 ಅಥವಾ 3 4 ಕೊಟ್ಟರು ರಿಸಲ್ಟ್ ಸಿಗುತ್ತೆ. ನಿಮ್ಗೆ ಯಾವ್ದಾದ್ರು ಒಂದು ಕೊಟ್ಟು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅವೆಲ್ಲ. ನೆಕ್ಸ್ಟ್ 15th one, if A is equal to 8 0 4 - 2 3 6 and B matrix is equal to 2 - 2 4 2 -5 1, find the matrix X. Capital letter X is nothing but matrix X such that ಒಂದು ಈಕ್ವೇಶನ್ ಕೊಟ್ಟಿದ್ದಾರೆ, ಇದನ್ನ ಯೂಸ್ ಮಾಡ್ಕೊಂಡು ನಾವು x ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ x ಕ್ಯಾಲ್ಕುಲೇಟ್ ಮಾಡಬೇಕು, x ಇಲ್ಲಿದೆ ನೋಡಿ, ಇಲ್ಲಿದೆ x ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ಹಾಗೆ ಇಟ್ಕೊಳ್ತೀರಾ, 3x ಅನ್ನ ಹಾಗೆ ಇಟ್ಕೊಳ್ತೀರಾ, ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 5b ನೂ ಕೂಡ ಹಾಗೆ ಇರುತ್ತೆ. ರೈಟ್ ಸೈಡ್ ಗೆ 2a ಕಳಿಸ್ತೀರಾ, 2a ನ ರೈಟ್ ಸೈಡ್ ಗೆ ಕಳಿಸಿದಾಗ ಏನಾಗಿರುತ್ತೆ, ಅದು -2a. 3x ಸಿಕ್ಕಿರುತ್ತೆ ಇವಾಗ, ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು x. ಅವಾಗ ಏನ್ ಮಾಡ್ತೀರಾ ಅಂತಂದ್ರೆ ದ x ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 3 ನ ಮಲ್ಟಿಪ್ಲೈ ಮಾಡಬೇಕು, ಅದು ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಆದ್ರಿಂದ ಅದನ್ನ ಈ ತರ ಬರೀತಾ ಇದೀವಿ, 1/3 ಇಂಟು ಇಲ್ಲಿ 5b -2a ಎರಡಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಅಲ್ಲಿ ಒಂದು ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಿದೀವಿ. ಫಸ್ಟ್ ನೀವು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾದ್ರೆ ಏನ್ ಮಾಡಬೇಕು, ಸೊಲ್ಯೂಷನ್ ಗಿವನ್ ದಟ್ ಅಂತ ಹೇಳಿ ಇದನ್ನ ಬರ್ಕೊಳ್ತೀರಾ. ನೆಕ್ಸ್ಟ್ 3x is equal to, ನೆಕ್ಸ್ಟ್ ಇದನ್ನ ಬರೀತೀರಾ. ಇದಾದ್ಮೇಲೆ x ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 1/3 ಹಾಗೆ ಕ್ಯಾರಿ ಮಾಡ್ತೀರಾ, 5 ಹಾಗೆ ಕ್ಯಾರಿ ಮಾಡ್ತೀರಾ, b ಮ್ಯಾಟ್ರಿಕ್ಸ್ ಬರ್ಕೊಳ್ತೀರಾ. ಆ b ಮ್ಯಾಟ್ರಿಕ್ಸ್ ಗೆ 5 ಮಲ್ಟಿಪ್ಲೈ ಮಾಡ್ತೀರಾ, ಮೈನಸ್ ಹಾಗೆ ಇರುತ್ತೆ. ನೆಕ್ಸ್ಟ್ 2 ಬರ್ಕೊಂಡು a ಮ್ಯಾಟ್ರಿಕ್ಸ್ ಬರ್ಕೊಳ್ತೀರಾ, ಆ a ಮ್ಯಾಟ್ರಿಕ್ಸ್ ಗೆ 2 ನ ಮಲ್ಟಿಪ್ಲೈ ಮಾಡ್ತೀರಾ. ಇಲ್ಲೊಂದು ಮ್ಯಾಟ್ರಿಕ್ಸ್ ಇರುತ್ತೆ, ಇಲ್ಲೊಂದು ಮ್ಯಾಟ್ರಿಕ್ಸ್ ಇರುತ್ತೆ, ಎರಡನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, ಅವಾಗ ಒಂದು ಮ್ಯಾಟ್ರಿಕ್ಸ್ ಸಿಗುತ್ತೆ. ಆ ಮ್ಯಾಟ್ರಿಕ್ಸ್ ಗೆ 1/3 ನ ಮಲ್ಟಿಪ್ಲೈ ಮಾಡ್ತೀರಾ, ಅವಾಗ ನಿಮ್ಗೆ x ಮ್ಯಾಟ್ರಿಕ್ಸ್ ಸಿಗುತ್ತೆ. ಅದನ್ನ ಈಸಿಯಾಗಿದೆ, ಅದನ್ನ ಮಾಡಿ ಅದೇ ತರ. ನೆಕ್ಸ್ಟ್ ನೋಡಿ, ಇದೆಲ್ಲ ಕ್ಯಾಪಿಟಲ್ ಲೆಟರ್ ಕೇಳ್ತಾ ಇದ್ರೆ ನೆಕ್ಸ್ಟ್ ಸ್ಮಾಲ್ ಲೆಟರ್ ಕೇಳಿದ್ದಾರೆ, ಫೈಂಡ್ x and y. ಸ್ಮಾಲ್ ಲೆಟರ್ x and y, ಸ್ಮಾಲ್ ಲೆಟರ್ x and y ಅಂತಂದ್ರೆ ನಂಬರ್ಸ್. ಲಾಸ್ಟ್ ಕ್ಲಾಸ್ ಅಲ್ಲಿ x and y ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದನ್ನ ಹೇಳ್ಕೊಟ್ಟಿದ್ದು, ಬಟ್ ಈ ಕಾನ್ಸೆಪ್ಟ್ಸ್ ಮೇಲೆ ಯಾವ ತರ ಇರುತ್ತೆ ಅಂತ ಈಕ್ವೇಶನ್ ಕೊಟ್ಟಿದ್ದಾರೆ.
ಎಕ್ಸ್ ಮತ್ತೆ ವೈ ಕ್ಯಾಲ್ಕುಲೇಟ್ ಮಾಡಬೇಕು. ನೀವು ಸೊಲ್ಯೂಷನ್ ಬರೀಬೇಕಾದ್ರೆ ಏನ್ ಮಾಡ್ತೀರಾ, ಒಂದ್ಸಲ ಈ ಈಕ್ವೇಶನ್ ಬರ್ಕೊಂಡಿರ್ತೀರ. ಇದನ್ನ ನೋಡಿ, ಫಸ್ಟ್ 2 ನ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ 2 ನ ಮಲ್ಟಿಪ್ಲೈ ಮಾಡಿದಾಗ ಏನಾಗಿರುತ್ತೆ, ಇದು 2 ಗೆ 3 ಮಲ್ಟಿಪ್ಲೈ ಮಾಡಿದ್ರೆ 6, 2 ಇಂಟು 0 0, 2 ಇಂಟು ಎಕ್ಸ್ ಅಂತಂದ್ರೆ 2x ಪ್ಲಸ್ y 0 1 2 is equal to 5 6 1 8. ಎರಡು ಮ್ಯಾಟ್ರಿಕ್ಸ್ ಗಳನ್ನ ಆಡ್ ಮಾಡ್ತೀರಾ. 2 ಗೆ y ನ ಆಡ್ ಮಾಡ್ತೀರಾ ಫಸ್ಟ್ ಒನ್, ಹಾಗಾಗಿ ಏನಾಗಿರುತ್ತೆ ಅದು 2 ಪ್ಲಸ್ y ಫಸ್ಟ್ ಎಲಿಮೆಂಟ್. 6 ಗೆ 0 ನ ಆಡ್ ಮಾಡಿದಾಗ 6, 0 ಪ್ಲಸ್ 1 ಅಂತಂದ್ರೆ 1. 2x ಗೆ 2 ನ ಆಡ್ ಮಾಡ್ತೀರಾ, ರಿಸಲ್ಟ್ 2x ಪ್ಲಸ್ 2 ಆಗಿರುತ್ತೆ. ಇಸ್ ಈಕ್ವಲ್ ಟು ರೈಟ್ ಸೈಡ್ ಬರ್ತೀವಿ. ರೈಟ್ ಸೈಡ್ ಅಲ್ಲಿ ಮ್ಯಾಟ್ರಿಕ್ಸ್ ಏನಿದೆಯೋ ಅದನ್ನ ಹಾಗೆ ಕ್ಯಾರಿ ಮಾಡ್ತೀರಾ. 5 ಇದೆ, 6 ಇದೆ, 1 ಇದೆ, 8 ಇದೆ. ಇದರಿಂದ ಮುಂದೆ ನಿಮಗೆ ಗೊತ್ತಿರುತ್ತೆ, ಇದು ಈಕ್ವಾಲಿಟಿ ಆಫ್ 2 ಮ್ಯಾಟ್ರಿಸಸ್. ವೆನ್ ಡು ಯು ಸೇ ದಟ್ 2 ಮ್ಯಾಟ್ರಿಸಸ್ ಆರ್ ಈಕ್ವಲ್? ಇಫ್ ಅಂಡ್ ಓನ್ಲಿ ಇಫ್ ಆರ್ಡರ್ ಸೇಮ್ ಇರಬೇಕು, ಕರಸ್ಪಾಂಡಿಂಗ್ ಎಲಿಮೆಂಟ್ ಸೇಮ್ ಇರಬೇಕು. ಇವಾಗ ಫಸ್ಟ್ ಒನ್ ಗೆ ಈಕ್ವೇಟ್ ಮಾಡಿ. ಈಕ್ವೇಟ್ ಮಾಡಿದಾಗ ಏನಾಗಿರುತ್ತೆ, 2 ಪ್ಲಸ್ ವೈ, ನೆಕ್ಸ್ಟ್ ಲೈನ್ ಅಲ್ಲಿ ಬರೀಬೇಕು. ಇಲ್ಲಿ 2 ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತ ಆಯ್ತು. y ಬೇಕಾಗಿರುತ್ತೆ, y ಇಸ್ ಈಕ್ವಲ್ ಟು 2 ನ ಈ ಕಡೆ ಕಳಿಸ್ತೀರಾ, 5 ಮೈನಸ್ 2 ಅಂತಂದ್ರೆ 3. 6 ಗೆ 6 ಈಕ್ವಲ್ ಆಗಿದೆ, 1 ಗೆ 1 ಈಕ್ವಲ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಬರ್ತೀರಾ, 2x ಪ್ಲಸ್ 2 ಇಸ್ ಈಕ್ವಲ್ ಟು 8. 2x ಪ್ಲಸ್ 2 ಇಸ್ ಈಕ್ವಲ್ ಟು 8. 2 ನ ಈ ಕಡೆ ಕಳಿಸ್ತೀರಾ, 2x ಇಸ್ ಈಕ್ವಲ್ ಟು 8 ಅಲ್ಲಿ 2 ನ ಸಬ್ಟ್ರಾಕ್ಟ್ ಮಾಡಿದಾಗ 6 ಬರುತ್ತೆ. 2 1s 2 3s. ಹಾಗಾದ್ರೆ x ಗೆ ವ್ಯಾಲ್ಯೂ ಏನು ಬರುತ್ತೆ, x ಇಸ್ ಈಕ್ವಲ್ ಟು 3. x ಮತ್ತೆ y ವ್ಯಾಲ್ಯೂ ಕೇಳಿದ್ರು, x ವ್ಯಾಲ್ಯೂ 3 ಬರುತ್ತೆ, y ವ್ಯಾಲ್ಯೂ ಕೂಡ ಏನಾಗಿರುತ್ತೆ 3 ಬರುತ್ತೆ. ಆತರ ಈ ಎಲಿಮೆಂಟ್ಸ್ ಇವು. ಇಲ್ಲಿ ಮ್ಯಾಟ್ರಿಸಸ್ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಇದುವರೆಗೂ ಕೂಡ, ಇಲ್ಲಿ ಎಲಿಮೆಂಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಅದೇ ತರ ಮತ್ತೊಂದು ಪ್ರಾಬ್ಲಮ್ ಇದೆ ನೋಡಿ, ಸೇಮ್ ಪ್ರಾಬ್ಲಮ್. ಇಲ್ಲಿ ಒಂದು ಸ್ಟೆಪ್ ನ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಬರೀತೀನಿ ಆನ್ಸರ್ ನೋಡಿ. 2 ಗೆ x ನ ಮಲ್ಟಿಪ್ಲೈ ಮಾಡ್ತೀರಾ, ಒನ್ಸ್ ಅಗೈನ್ x ಅಂಡ್ y ಅಂತ ಕೇಳಿರ್ತೀರಾ, ಸೊಲ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಮಾಡಿ. 2 ಗೆ x ನ ಮಲ್ಟಿಪ್ಲೈ ಮಾಡ್ತೀರಾ, 2x ಆಯ್ತು. ಕರಸ್ಪಾಂಡಿಂಗ್ ಎಲಿಮೆಂಟ್ ನ ಆಡ್ ಮಾಡ್ತೀರಾ, ಅದಕ್ಕೆ ಕರಸ್ಪಾಂಡಿಂಗ್ ಎಲಿಮೆಂಟ್ ಅಂತಂದ್ರೆ ಯಾವುದು, 3. ನೆಕ್ಸ್ಟ್ 2 ಗೆ 5 ನ ಮಲ್ಟಿಪ್ಲೈ ಮಾಡ್ತೀರಾ, 2 ಗೆ 5 ನ ಮಲ್ಟಿಪ್ಲೈ ಮಾಡಿದ್ರೆ 10 ಪ್ಲಸ್ ಮೈನಸ್ 4, ಪ್ಲಸ್ ಇಂಟು ಮೈನಸ್ ಮೈನಸ್, 10 ಅಲ್ಲಿ 4 ನ ಸಬ್ಟ್ರಾಕ್ಟ್ ಮಾಡಿದ್ರೆ 6. 7 ಇಂಟು 2 14, 14 ಪ್ಲಸ್ 1 ಅಂತಂದ್ರೆ 15. ಇಲ್ಲಿಗೆ 2 ನ ಮಲ್ಟಿಪ್ಲೈ ಮಾಡಿದ್ರೆ 2y ಮೈನಸ್ 6 ಪ್ಲಸ್ 2. 2 ಮೈನಸ್ 6 ಅಂತಂದ್ರೆ ಮೈನಸ್ 4. ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 7 6 15 14. ಈ ತರ ಆಯ್ತು. ಒನ್ಸ್ ಅಗೇನ್ ದೀಸ್ 2 ಮ್ಯಾಟ್ರಿಸಸ್ ಆರ್ ಈಕ್ವಲ್. ಫಸ್ಟ್ ಎಲಿಮೆಂಟ್ ನ ಈಕ್ವೇಟ್ ಮಾಡ್ತೀವಿ. ಫಸ್ಟ್ ಎಲಿಮೆಂಟ್ ನ 2x ಪ್ಲಸ್ 3 ಇಸ್ ಈಕ್ವಲ್ ಟು 7. 2x ಇಸ್ ಈಕ್ವಲ್ ಟು 3 ನ ಇನ್ನೊಂದ್ ಕಡೆ ಕಳಿಸ್ತೀರಾ, 7 ಮೈನಸ್ 3 ಆಯ್ತು. 7 ಮೈನಸ್ 3 ಅಂತಂದ್ರೆ 4. 2 1s 2 2s, x ಇಸ್ ಈಕ್ವಲ್ ಟು 2. ನೆಕ್ಸ್ಟ್ ಇಲ್ಲಿ 6 ಇದೆ, 15 ಇದೆ, 15 ಇದೆ. ಇದನ್ನ ಈಕ್ವೇಟ್ ಮಾಡಿ. ಈಕ್ವೇಟ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ 2y ಮೈನಸ್ 4 ಇಸ್ ಈಕ್ವಲ್ ಟು 14 ಇದೆ. ಮೈನಸ್ 4 ನ ರೈಟ್ ಸೈಡ್ ಕಳಿಸ್ತೀರಾ, ಪ್ಲಸ್ 4 ಆಗುತ್ತೆ. ಪ್ಲಸ್ 4 ಪ್ಲಸ್ 14 ಅಂತಂದ್ರೆ 18. 2 1s 2 9s. Therefore the value of y is equal to 9. x is equal to 2 ಆಗಿರುತ್ತೆ, ಮತ್ತೆ y is equal to 9 ಆಗಿರುತ್ತೆ. ಆ ತರ ಮಾಡ್ತೀರಾ ಅದನ್ನ. ನೆಕ್ಸ್ಟ್ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇದೆ, ಅಲ್ಲೂ ಕೂಡ x ಮತ್ತೆ y ಕ್ಯಾಲ್ಕುಲೇಟ್ ಮಾಡಬೇಕು, ಅಂದ್ರೆ ಅದು ಕೂಡ ನಂಬರ್ಸ್ ಆಗಿರುತ್ತೆ. ಅದನ್ನ ಯಾವ ತರ ಸಾಲ್ವ್ ಮಾಡೋದು ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಸಪೋಸ್ ಅಲ್ಲಿ ರೈಟ್ ಸೈಡ್ ಅಲ್ಲಿ x ಇರೋದ್ರಿಂದ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ. x ನ ಮಲ್ಟಿಪ್ಲೈ ಮಾಡ್ತೀರಾ, ನೆಕ್ಸ್ಟ್ ಮತ್ತೆ y ನೂ ಕೂಡ ಮಲ್ಟಿಪ್ಲೈ ಮಾಡ್ತೀರಾ. ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ ಅದನ್ನ. x ನ ಮಲ್ಟಿಪ್ಲೈ ಮಾಡಿದ್ರೆ ಇದು 2x ಆಗಿರುತ್ತೆ, x ನ ಮಲ್ಟಿಪ್ಲೈ ಮಾಡಿದ್ರೆ 3x ಆಗಿರುತ್ತೆ. ಅದೇ ತರ y ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ y ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ y ಇಸ್ ಈಕ್ವಲ್ ಟು ಇದು 10 ಆಗಿರುತ್ತೆ, ಇದು 5 ಆಗಿರುತ್ತೆ. ಮತ್ತೆ LHS ನ ಫಸ್ಟ್ ಒನ್ ಗೆ ಆಡ್ ಮಾಡ್ತೀರಾ. ಫಸ್ಟ್ ಒನ್ ಗೆ ಆಡ್ ಮಾಡಿದಾಗ 2x ಪ್ಲಸ್ ಇಂಟು ಮೈನಸ್ ಮೈನಸ್ y ಇಸ್ ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ 10 ಅಂತ ಇದೆ. ಅದೇ ತರ ಇಲ್ಲಿ 3x ಇದೆ, ಇಲ್ಲಿ y ಇದೆ, ಅದನ್ನು ಕೂಡ ಆಡ್ ಮಾಡ್ತೀರಾ ಅಂತಂದ್ರೆ ಏನಾಗುತ್ತೆ ನಿಮಗೆ 3x ಪ್ಲಸ್ y ಇಸ್ ಈಕ್ವಲ್ ಟು ರೈಟ್ ಸೈಡ್ ಅಲ್ಲಿ 5 ಇದೆ, ಅದನ್ನ ಹಾಗೆ ಬರ್ಕೊಂಡಿದ್ದೀನಿ. ಫಸ್ಟ್ ಒನ್ ಆಡ್ ಮಾಡಿ ಈಕ್ವೇಟ್ ಮಾಡಿದೀನಿ, ಸೆಕೆಂಡ್ ಒನ್ ಆಡ್ ಮಾಡಿ ಈಕ್ವೇಟ್ ಮಾಡಿದೀನಿ. ನೋಡಿ ಈ ತರ 2x ಮೈನಸ್ y ಫಸ್ಟ್ ಎಲಿಮೆಂಟು,
ನೆಕ್ಸ್ಟ್ ಒನ್ 3x ಪ್ಲಸ್ ವೈ ಇದು LHS ಆಗಿರುತ್ತೆ. RHS ಅಲ್ಲಿ ಇಲ್ಲಿ 10 ಇದೆ, ಇಲ್ಲಿ 5 ಇದೆ, ಇದನ್ನ ಹಾಗೆ ಬರ್ಕೊಂಡಿದ್ದೀವಿ. When do you say that two matrices are equal? Corresponding elements are equal. Next ನೋಡಿ, ಈಕ್ವೇಶನ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಸಾಲ್ವ್ ಮಾಡೋಣ ಅಂದ್ರೆ ಏನ್ ಮಾಡ್ತೀರಾ, ಆಡ್ ಮಾಡ್ತೀರಾ. ಆಡ್ ಮಾಡಿದಾಗ ಇವೆರಡು ಕ್ಯಾನ್ಸಲ್ ಆಯ್ತು. 2 ಗೆ 3 ನ ಆಡ್ ಮಾಡ್ತೀರಾ, 5x is equal to ಆಡ್ ಮಾಡಿದಾಗ 15, 5 1s 5 3s x is equal to 3. x is equal to 3. ಈ x is equal to 3 ನ ಸಬ್ಸ್ಟಿಟ್ಯೂಟ್ ಮಾಡಿ ಅಥವಾ ಇದಕ್ಕೇನೆ ಸಬ್ಸ್ಟಿಟ್ಯೂಟ್ ಮಾಡಿ. x is equal to 3 ಕೊಡ್ತೀರಾ, 3 into 3 ಅಂತಂದ್ರೆ 9, 9 plus y is equal to 5 ಆಗಿರುತ್ತೆ, ಹೌದಲ್ವಾ. ನೆಕ್ಸ್ಟ್ 9 ಅನ್ನ ಮತ್ತೊಂದು ಕಡೆ ಕಳಿಸ್ತೀರಾ, y is equal to 5 minus 9. 5 ನಲ್ಲಿ 9 ಅನ್ನ ಸಬ್ಟ್ರಾಕ್ಟ್ ಮಾಡ್ತೀರಾ, ರಿಸಲ್ಟ್ ಏನಾಗಿರುತ್ತೆ, -4. 5 minus 9 ಅಂತಂದ್ರೆ -4 ಆಗಿರುತ್ತೆ. x is equal to 3 ಬರುತ್ತೆ, y is equal to -4 ಆಗಿರುತ್ತೆ. Next 19th one, solve the equation for x, y, z and t. Means x, y, z, t ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಮ್ಯಾಟ್ರಿಸಸ್ ಈಕ್ವೇಶನ್ಸ್ ಕೊಟ್ಟಿದ್ದಾರೆ. ಈ ಈಕ್ವೇಶನ್ಸ್ ಅಲ್ಲಿ 2 ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ತರ ಆಯ್ತು, 2x plus z, ಸಾರಿ 2x, ಅದೇ ತರ 2z and then 2y and then 2t ಪ್ಲಸ್ 3 ನ ಮಲ್ಟಿಪ್ಲೈ ಮಾಡ್ತೀರಾ, 3 minus 3 0, 3 2s 6 is equal to 3 multiply ಮಾಡ್ತೀರಾ, 3 into 3 9, 3 5s 15, 3 4s 12, 3 6 18 ಈ ತರ ಆಯ್ತು. ಒನ್ಸ್ ಅಗೈನ್ ಇವೆರಡನ್ನ ಆಡ್ ಮಾಡ್ತೀರಾ. ಫಸ್ಟ್ ಒನ್ ಗೆ ಆಡ್ ಮಾಡಿದಾಗ 2x plus 3, ಅದೇ ತರ ಸೆಕೆಂಡ್ ಒನ್ ಗೆ ಆಡ್ ಮಾಡ್ತೀರಾ 2z minus 3. ನೆಕ್ಸ್ಟ್ 2y plus 0 ಅಂತಂದ್ರೆ 2y ಆಗಿರುತ್ತೆ, ಅಂಡ್ ದೆನ್ 2t plus 6. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 9 ಇದೆ, 15 ಇದೆ, 12 ಇದೆ, 18 ಇದೆ. 2 ಮ್ಯಾಟ್ರಿಸಸ್ ಈಕ್ವಲ್ ಆಗಿದೆ ಅಂತಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಅನ್ನ ಈಕ್ವೇಟ್ ಮಾಡ್ತೀರಾ. ಫಸ್ಟ್ ಒನ್ ಈಕ್ವೇಟ್ ಮಾಡಿದಾಗ 2x plus 3 is equal to 9. ಇಂಪ್ಲೈಸ್ 3 ನ ಈ ಕಡೆ ತಗೊಬರ್ತೀರಾ, 2x is equal to 9 ಅಲ್ಲಿ 3 ನ ಸಬ್ಟ್ರಾಕ್ಟ್ ಮಾಡಿದಾಗ 6 ಬರುತ್ತೆ, 2 1s 2 3s, x is equal to 3. And then next second one equate ಮಾಡಿ, 2z minus 3 is equal to 15. ಸೆಕೆಂಡ್ ಒನ್ ಈಕ್ವೇಟ್ ಆಗಿದೆ. -3 ನ ಮತ್ತೊಂದು ಕಡೆ ತಗೊಂಡ್ಬಂದಾಗ +3 ಆಗಿರುತ್ತೆ, ಹಾಗಾಗಿ ಏನಾಗಿರುತ್ತೆ ಅದು 2z is equal to 15 plus 3 ಅಂತಂದ್ರೆ 18, 2 1s 2 9s, z is equal to 9. And then next 2y is equal to 12 ಇದೆ, 2 1s 2 6, y is equal to 6. ಅದೇ ತರ ಲಾಸ್ಟ್ ಒನ್ ಈಕ್ವೇಟ್ ಮಾಡಿ. ಲಾಸ್ಟ್ ಒನ್ ಈಕ್ವೇಟ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ 2t is equal to 6 ನ ಮತ್ತೊಂದ್ ಕಡೆ ತಗೊಳ್ತೀರಾ, 18 ಅಲ್ಲಿ 6 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 12 ಬರುತ್ತೆ, 2 1s 2 6. therefore the value of t is equal to 6 ಆಗಿರುತ್ತೆ. t ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ t ವ್ಯಾಲ್ಯೂ 6 ಬರುತ್ತೆ. x y z, solve the equation for x y z and t is nothing but x y z t ವ್ಯಾಲ್ಯೂ ಅಷ್ಟೇ. ನೆಕ್ಸ್ಟ್ ಅದೇ ತರ ಫೈಂಡ್ ದ ವ್ಯಾಲ್ಯೂಸ್ ಆಫ್ x y z and w ಅಂತ ಇದೆ, ಅದು ಕೂಡ ಅಷ್ಟೇ. ಇಲ್ಲಿ 3 ಇದೆ, ಈ 3 ನ ಮಲ್ಟಿಪ್ಲೈ ಮಾಡಿದಾಗ ಇಟ್ ಬಿಕಮ್ಸ್ 3x and 3y 3z 3w. ಅಲ್ಲೂ ಕೂಡ x y z ಮತ್ತೆ w ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಒನ್ ಗೆ ಈಕ್ವೇಟ್ ಮಾಡಿ, ಇಲ್ಲಿ x ಇದೆ ಪ್ಲಸ್ 4 ಇದೆ, ಹಾಗಾಗಿ ಅದು x plus 4 ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಗೆ ಈಕ್ವೇಟ್ ಮಾಡಿದ್ರೆ 6 plus x plus y ಆಗಿರುತ್ತೆ, 6 plus x plus y, ಅದು ಒಂದೇ ಎಲಿಮೆಂಟ್. -1 ಅನ್ನ z plus w ಗೆ ಆಡ್ ಮಾಡ್ತೀರಾ ಅಂತಂದ್ರೆ z plus w minus 1. ನೆಕ್ಸ್ಟ್ ಲಾಸ್ಟ್ ಒನ್ ಅಂತಂದ್ರೆ 2w ನ 3 ಗೆ ಆಡ್ ಮಾಡಿದ್ರೆ 2w plus 3 ಆಯ್ತು, ಈ ತರ ಆಯ್ತು. Once again 2 matrices are equal. Corresponding element ಗಳನ್ನ ಈಕ್ವೇಟ್ ಮಾಡ್ತೀರಾ. ಫಸ್ಟ್ ಒನ್ ನ ಈಕ್ವೇಟ್ ಮಾಡಿದ್ರೆ 3x is equal to x plus 4 ಅಂತ ಆಯ್ತು. ನೆಕ್ಸ್ಟ್ x ನ ಈ ಕಡೆ ತಗೊಳ್ತೀರಾ ಲೆಫ್ಟ್ ಸೈಡ್ ಗೆ, 3x ಅಲ್ಲಿ x ನ ಸಬ್ಟ್ರಾಕ್ಟ್ ಮಾಡಿದ್ರೆ 2x is equal to 4, 2 1s 2 2s, x is equal to 2. x ವ್ಯಾಲ್ಯೂ ಗೊತ್ತಾಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್ ಈಕ್ವೇಟ್ ಮಾಡಿ, ಸೆಕೆಂಡ್ ಒನ್ ಅಂತಂದ್ರೆ 3y is equal to
3y is equal to 6 plus x plus y. 6 plus x plus y. ಈ yಗೆ y ನ ಈ ಕಡೆ ತಗೊಳ್ತೀರಾ ಅಂತಂದ್ರೆ 3y minus y ಆಗುತ್ತೆ, ಅಂದ್ರೆ 2y is equal to 6 plus x ಆಲ್ರೆಡಿ ಗೊತ್ತಿದೆ 2 ಅಂತ ಹೇಳಿ 8 ಆಯ್ತು. 2 1s 2 4s 8 ನ ಡಿವೈಡ್ ಮಾಡಬೇಕು. 8 ನ ಡಿವೈಡ್ ಮಾಡಿದ್ರೆ 2 4s. therefore y is equal to 4. y ವ್ಯಾಲ್ಯೂ ಗೊತ್ತಾಗಿದೆ. ನೆಕ್ಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಒನ್ ಕ್ಯಾಲ್ಕುಲೇಟ್ ಮಾಡೋಣ. ಬಿಕಾಸ್ ಯಾಕೆ ಅಂತಂದ್ರೆ ಇಲ್ಲಿ z ಇದೆ w ಇದೆ, ಎರಡರಲ್ಲಿ ಒಂದು ವ್ಯಾಲ್ಯೂ ಗೊತ್ತಿರಬೇಕು. ನಮ್ಗೆ ಎರಡು ಗೊತ್ತಿಲ್ಲ, ಅದಕ್ಕೋಸ್ಕರ ಲಾಸ್ಟ್ ಒನ್ ಈಕ್ವೇಟ್ ಮಾಡ್ತೀವಿ. ಲಾಸ್ಟ್ ಒನ್ ಈಕ್ವೇಟ್ ಮಾಡ್ತೀರಾ ಅಂತಂದ್ರೆ ದಟ್ ಈಸ್ 3w is equal to 2w plus 3. 2w ನ ಈ ಕಡೆ ತಗೊಳ್ತೀರಾ. 3w ನಲ್ಲಿ 2w ನ ಸಬ್ಟ್ರಾಕ್ಟ್ ಮಾಡಿದ್ರೆ 1w ಬರುತ್ತೆ. w is equal to ರೈಟ್ ಸೈಡ್ ಅಲ್ಲಿ ಏನಿದೆ 3 ಇದೆ. w is equal to 3. ಇವಾಗ ಥರ್ಡ್ ಎಲಿಮೆಂಟ್ ನ ಈಕ್ವೇಟ್ ಮಾಡ್ತೀರಾ. ಇದನ್ನ ಅಂದ್ರೆ ಏನಾಯ್ತು, 3z is equal to z plus w minus 1. z ನ ಈ ಕಡೆ ತಗೊಳ್ತೀರಾ. 3z minus z ಅಂತಂದ್ರೆ 2z is equal to w ಪ್ಲೇಸ್ ಅಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಮೈನಸ್ 1 ಅನ್ನು ಹಾಗೆ ಬರ್ಕೊಳ್ತೀರಾ. ದಟ್ ಈಸ್ 2z is equal to 3 ನಲ್ಲಿ 1 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 2 ಆರ್ ಕ್ಯಾನ್ಸಲ್ಡ್, ಅಥವಾ 2 ನ ಕಡೆ ಕಳಿಸಿದ್ರೆ 2/2 ಅಂತಂದ್ರೆ 1 ಆಗುತ್ತೆ. z ಗೆ ಆನ್ಸರ್ ಏನ್ ಬರುತ್ತೆ, z is equal to 1 ಆಗುತ್ತೆ. ಇದಿಷ್ಟು ಪ್ರಾಬ್ಲಮ್ಗಳು ಕೂಡ ಅಂದ್ರೆ 20 ಪ್ರಾಬ್ಲಮ್ಸ್ ಗಳು ಕೂಡ ನಿಮ್ಗೆ ಎರಡು ಕಾನ್ಸೆಪ್ಟ್ಸ್, ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಮತ್ತೆ ಆಪರೇಷನ್ ಆನ್ ಮ್ಯಾಟ್ರಿಸಸ್, ಆ ಕಾನ್ಸೆಪ್ಟ್ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರೆ ಒಂದು ತುಂಬಾ ಇಂಪಾರ್ಟೆಂಟ್ ಆಪರೇಷನ್ ಇದೆ, ಅದು ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ ತರ ಇರುತ್ತೆ ಮತ್ತೆ ಅದ್ರ ಮೇಲೆ ಪ್ರಾಬ್ಲಮ್ಸ್ ಗಳು ಯಾವ ತರ ಇರುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ.